ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಅಂತ ಹೇಳಿದ್ದಾರೆ. ಇವರೇ ಅವಾಗ ಅದೇ ಇದರಲ್ಲಿ ಇದ್ರಲ್ಲ ಕ್ಯಾಬಿನೆಟ್ಟಲ್ಲಿ, ಅವಾಗ ಹೇಳಬೇಕಾಯಿತು ಇದು ಷಡ್ಯಂತ್ರ ಐತೆ ಅಂತೇಳಿ ಆಗ ಹೇಳಬೇಕಾಯಿತು. ಇವಾಗಲ್ಲ. ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ ಮೇಲೆ ನಾವು 15 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಚಲೋನೂ ಕೂಡ ಶುರುವಾಗಿದೆ. ಇವತ್ತೂ ಕೂಡ ನಮ್ಮ ವಿಶ್ವನಾಥ್ ಅವರು ಹೋಗ್ತಾ ಇದ್ದಾರೆ, ನಮ್ಮ BJPಯ ತಂಡನೂ ಕೂಡ ಹೋಗ್ತಾ ಇದ್ದಾರೆ. ನಂದು ಚಬ್ಬಿಯಲ್ಲಿ ಒಂದು ಗ್ರಾಮವಾಸ್ತವ್ಯ ಇದೆ, ಗ್ರಾಮವಾಸ್ತವ್ಯ ಇತ್ತು. ಅಲ್ಲೊಂದು ಸ್ಕೂಲ್ಗೆ ನಾನು ₹1 ಕೋಟಿ ಹಣ ಕೊಟ್ಟಿದ್ದೆ. ಅದರ ಒಂದು ನೆನಪನ್ನಗೋಸ್ಕರ ಹೋಗ್ತಾ ಇದ್ದೀನಿ. ನಾನು ಅಧಿವೇಶನ ಮುಗಿದ ಮೇಲೆ ನಾನು ಕೂಡ ಧರ್ಮಸ್ಥಳ ಚಲೋ ಮಾಡೇ ಮಾಡ್ತೀನಿ. ನಮಗೆ ಈ ಧರ್ಮ ಉಳಿಬೇಕು, ಬೇರೆ ಧರ್ಮದ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಹಿಂದೂಗಳನ್ನು ಒಂಥರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಬಂದ ಮೇಲಂತೂ ಹಿಂದೂಗಳಿಗೆ ಭಾಳ ಅವಮಾನಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ. ನೋಡಿ, ಡಿ ಕೆ ಹರಿಪ್ರಸಾದ್ಗೆ ಏನು ನಾಲಿಗೆಗೆ ಏನು ಎಲುಬಿಲ್ಲ ಅಂತ ಕಾಣಿಸ್ತದೆ. ಇವತ್ತು RSS ಇರೋದ್ರಿಂದ ಈ ದೇಶ ಉಳಿದಿದೆ. ಇಲ್ಲ ಅಂದರೆ ಇನ್ನೊಂದು ಮಿನಿ ಪಾಕಿಸ್ತಾನ ಮಾಡಿಬಿಡೋರು ಇವರೆಲ್ಲ. ನೋಡಿ, ಸಾಕ್ಷಿ ಕೇಳ್ತಾರೆ. ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನ